ಆದ್ರೆ ಬಸ್ಸಿನ ಬಂದಿಲ್ಲ. ಶ್ರವಣ ಬೆಳಗುಳ ಜೈ ಬಾಹುಬಲಿ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೀಗ ಚನ್ನರಾಯಪಟ್ಟಣದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಎಲ್ಲರೂ ಬೆಳಗಿನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾರೆ. ನಾವು ನಮ್ಮ ಎಲ್ಲ ಪರ್ಸನಲ್ ವರ್ಕ್ಸ್ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ. ಈಗ ಶ್ರವಣ ಬೆಳಗೊಳಕ್ಕೆ ಹೋಗೋಕ್ಕೆ ಸಿದ್ಧರಾಗಿದ್ದೀವಿ. ಆದರೆ ಬಸ್ಸಿನ ಬಂದಿಲ್ಲ. A few moments later. ಇವರೇ ನೋಡಿ, ಆನಂದ್ ಅಂತ ನಮ್ದೆಲ್ಲ ವಿಡಿಯೋ ಮಾಡ್ತಿದ್ದಾರೆ. ಹಾಯ್, ಸ್ಟಾಮಿನಾ ಕಮ್ಮಿ ಆಗ್ತಾ ಇದೆ. ಬರ್ತಾ ನಮ್ಮ ಯೂಟ್ಯೂಬರ್ಗೆ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಗೈಸ್, ಲಿಟ್ರಲಿ ಹೇಳ್ತಾ ಇದ್ದೀನಿ, ಇಲ್ಲಿ ಬ್ಲಾಗರ್ಸ್ ನಾನಾ ಅಥವಾ ನನ್ನ ಜೊತೆ ಬಂದಿರುವಂತವ್ರ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಬ್ಬರು ತಮ್ಮದೇ ಆದ ಬ್ಲಾಗ್ಸ್ ಮಾಡ್ಕೊಂಡು ಫೋನ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಗಾಯ್ಸ್, ಫೈನಲಿ ಗೊಮ್ಮಟೇಶ್ವರ ಬೆಟ್ಟ ತಲುಪಿದ್ವಿ. ಬೆವರು ಬಂತು, ಕಾಲ್ ನೋಯ್ತು, ಆದ್ರೆ ಈ ವ್ಯೂ ನೋಡಿದ್ಮೇಲೆ ಎಲ್ಲ ಓಡೋಯ್ತು. ತುದಿದು ಈ ಕೆಳಗಡೆ ಫಸ್ಟ್ ಮೆಟ್ಲು ಹತ್ತಿರಲ್ಲ, ಅಲ್ಲಿಂದ ತಲೆ ತನಕ ಒಂದೇ ಕಲ್ಲಿದು. ಅದಕ್ಕೆ ಏಕಶಿಲಾ ಮೂರ್ತಿ ಅನ್ನೋದು. ಇಡೀ ಹೊರಡಲೆಲ್ಲೂ ಇಲ್ಲ. ಬೆಟ್ಟ ತುದಿಯನ್ನು ಕೆತ್ತಿ ಮಾಡಿರೋದು. ಇದು ಕೆತ್ತಿ 12 ವರ್ಷ ಆಗ್ತದೆ. ಕೆತ್ತನೆ ಮಾಡೋದಕ್ಕೆ 12 ವರ್ಷ ಆಗುತ್ತೆ. 12 ವರ್ಷ ಎಲ್ಲ ಆದಮೇಲೆ ಎಲ್ಲ ಕಂಪ್ಲೀಟ್ ಆಗ್ತದೆ. ಪೂಜೆ ಮಾಡಿಸ್ತಾರೆ 12 ವರ್ಷಕ್ಕೆ. ಓಂ ಗೊಮ್ಮಟೇಶ್ವರಾಯ ನಮಃ. ಗಾಯ್ಸ್, ಇಷ್ಟಕ್ಕೂ ಈ ಗೊಮ್ಮಟೇಶ್ವರ ಯಾರೋ, ಯಾಕೆ ಇಷ್ಟು ದೊಡ್ಡ ಪ್ರತಿಮೆಯನ್ನು ಕೆತ್ತಿಸಿದರೋ, ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಷ್ಟ ಆದ್ರೆ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.